ಎಲ್ರಿಗೂ ನಮಸ್ಕಾರ. ಟಾಪರ್ IAS ಡೈಲಿ ಕರೆಂಟ್ ಅಫೇರ್ಸ್ ಅನಾಲಿಸಿಸ್ಗೆ ಸ್ವಾಗತ. ನಾವಿವತ್ತು ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂವಿಂದ ಇಂಪಾರ್ಟೆಂಟ್ ಆರ್ಟಿಕಲ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ನಾವು ಡಿಸ್ಕಸ್ ಮಾಡ್ತಿರೋಂಥ ಮೊದಲನೇ ಆರ್ಟಿಕಲ್ ಬಂದ್ಬಿಟ್ಟು ಫಾರ್ಮ್ ಮೆಕನೈಸೇಷನ್ ಎ ಮ್ಯಾಂಡೇಟರಿ ಚೇಂಜ್. ಅಂದರೆ ಫಾರ್ಮ್ ಮೆಕನೈಸೇಷನ್ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡ್ತಿದ್ದೀವಿ. ಏನಕ್ಕೆ ಫಾರ್ಮ್ ಮೆಕನೈಸೇಷನ್ ಇಂಪಾರ್ಟೆಂಟು, ಏನಕ್ಕೋಸ್ಕರ ಈ ಒಂದು ಫಾರ್ಮ್ ಮೆಕನೈಸೇಷನ್ನ ನಾವು ಫಾರ್ಮಿಂಗಲ್ಲಿ ಯೂಸ್ ಮಾಡ್ಕೊಳ್ಬೇಕು, ವಾಟ್ ಆರ್ ದ ಬೆನಿಫಿಟ್ಸ್, ಯಾಕೆ ಏನು ಬೆನಿಫಿಟ್ಸ್ನ ಫಾರ್ಮರ್ಸಿಗೆ ಪ್ರೊವೈಡ್ ಮಾಡೋದಕ್ಕೋಸ್ಕರ ಈ ಒಂದು ಸ್ಕೀಮ್ನ ತೊಗೊಂಡು ಬಂದಿದ್ದಾರೆ, ಇದರ ಅಂಡರಲ್ಲಿ ಏನೇನು ಬೆನಿಫಿಟ್ಸ್ನ ಪ್ರೊವೈಡ್ ಮಾಡ್ತಿದ್ದಾರೆ ಅಂತೆಲ್ಲ ಇಲ್ಲಿ ತಿಳ್ಕೊಳ್ಳೋಣ. ಸೊ ಇದನ್ನು ಯಾವ ಮಿನಿಸ್ಟ್ರಿ ತೊಗೊಂಡು ಬಂದಿರೋದು ಅಂದರೆ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ಫಾರ್ಮರ್ ವೆಲ್ಫೇರ್. ಸೊ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ಫಾರ್ಮರ್ ವೆಲ್ಫೇರ್ ಮಿನಿಸ್ಟ್ರಿ ಈ ಒಂದು ಸ್ಕೀಮ್ನ ತೊಗೊಂಡು ಬಂದಿದೆ. ಇದೊಂದು ಸಬ್ ಮಿಷನ್ ಆನ್ ಅಗ್ರಿಕಲ್ಚರ್ ಮೆಕ್ಯಾನೈಸೇಷನ್, ದಟ್ ಈಸ್ SMAM ಇನ್ 2014-15 ತೊಗೊಂಡು ಬಂದಿದ್ದು. ಸೊ ಇದ್ರದ್ದು ಆಬ್ಜೆಕ್ಟಿವ್ ಏನಂದರೆ ಫಾರ್ಮ್ ಮೆಕನೈಸೇಷನ್ನ ಸ್ಮಾಲ್ ಮತ್ತು ಮಾರ್ಜಿನಲ್ ಫಾರ್ಮರ್ಸಿಗೂ ಕೂಡ ರೀಚ್ ಮಾಡಬೇಕು, ಮತ್ತು ಯಾವ್ಯಾವ ಡಿಫಿಕಲ್ಟ್ ಏರಿಯಾಸ್ ಇದೆ ಮತ್ತು ಯಾವ್ಯಾವ ಡಿಫಿಕಲ್ಟ್ ರೀಜನ್ಸ್ ಇದೆ, ಫಾರ್ಮ್ ಪವರು ಎಲ್ಲಿ ಅವೈಲಬಿಲಿಟಿ ಇಲ್ಲ ಅಲ್ಲಿಗೂ ಕೂಡ ಇದನ್ನು ರೀಚ್ ಮಾಡಬೇಕು ಅನ್ನೋದು ಈ ಒಂದು ಸ್ಕೀಮ್ನ ಇಂಪಾರ್ಟೆನ್ಸ್ ಆಗಿದೆ. ಸೊ ಅಂದರೆ ಏಮ್ ಆಗಿದೆ, ಅಂದರೆ ರಿಮೋಟ್ ಏರಿಯಾಸ್ ಆಫ್ ದ ಫಾರ್ಮರ್ಸಿಗೂ ಕೂಡ ಇದನ್ನು ರೀಚ್ ಮಾಡಬೇಕು, ಪ್ರತಿಯೊಬ್ಬ ಫಾರ್ಮರ್ಸಿಗೂ ಈ ಒಂದು ಸ್ಕೀಮ್ನ ರೀಚ್ ಮಾಡಬೇಕು ಅನ್ನೋದು ಇದ್ರದ್ದು ಇಂಟೆನ್ಷನ್ ಆಗಿದೆ. ಸೊ ಈ ಒಂದು ಫಾರ್ಮ್ ಮೆಕನೈಸೇಷನ್ನ ಪ್ರಮೋಟ್ ಮಾಡೋದಕ್ಕೋಸ್ಕರ ಒಂದು ಕಸ್ಟಮ್ ಹೈಯರ್ ಸೆಂಟರ್ಸು ಮತ್ತು ಫಾರ್ಮ್ ಮಿಷಿನರಿ ಬ್ಯಾಂಕು, ಹೈಟೆಕ್ ಹಬ್ಸು, ಡಿಸ್ಟ್ರಿಬ್ಯೂಷನ್ ಆಫ್ ವೇರಿಯಸ್ ಅಗ್ರಿಕಲ್ಚರಲ್ ಮಿಷನರಿ, ಈ ಥರ ಕೆಲವೊಂದು ಸೆಂಟರ್ಸ್ನ ಓಪನ್ ಮಾಡಿದ್ದಾರೆ. ಈ ಕಸ್ಟಮ್ ಹೈರಿಂಗ್ ಸೆಂಟರ್ಸ್ ಇರ್ಬೋದು, ಫಾರ್ಮ್ ಮಿಷನರಿ ಬ್ಯಾಂಕ್ ಇರ್ಬೋದು, ಹೈಟೆಕ್ ಹಬ್ಸ್ ಇರ್ಬೋದು, ಡಿಸ್ಟ್ರಿಬ್ಯೂಷನ್ ಆಫ್ ವೇರಿಯಸ್ ಅಗ್ರಿಕಲ್ಚರಲ್ ಮಿಷನರೀಸ್ ಇರ್ಬೋದು. ಇದೇನು ಮಾಡುತ್ತೆ, ಫಾರ್ಮರ್ಸಿಗೆ ಹೆಲ್ಪ್ ಮಾಡುತ್ತೆ, ವೇರಿಯಸ್ ಸಬ್ಸಿಡೀಸ್ನ ಪ್ರೊವೈಡ್ ಮಾಡುತ್ತೆ ಫಾರ್ಮ್ ಮಿಷನರಿ ಮೇಲೆ, ಮತ್ತು ಅದನ್ನು ಹೆಂಗೆ ಯೂಸ್ ಮಾಡ್ಬೋದು. ದೇ ಕ್ರಿಯೇಟ್ ಅವೇರ್ನೆಸ್ ಅಬೌಟ್ ದ ಮೆಕನೈಸ್ಡ್ ಅಗ್ರಿಕಲ್ಚರ್. ಸೊ ಅಂದರೆ ಮೆಕನೈಸ್ಡ್ ಅಗ್ರಿಕಲ್ಚರ್ ಬಗ್ಗೆ ಅವರಿಗೆ ಅವೇರ್ನೆಸ್ನ ಕ್ರಿಯೇಟ್ ಮಾಡೋದ್ರಿಂದ ಏನಾಗುತ್ತೆ, ಫಾರ್ಮರ್ಸಿಗೆ ಮೆಕನೈಸ್ಡ್ ಅಗ್ರಿಕಲ್ಚರ್ನ ಪ್ರಾಕ್ಟೀಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಅಗ್ರಿಕಲ್ಚರ್ ಮೆಕನೈಸೇಷನ್ ಮಾಡೋದ್ರಿಂದ ಏನಾಗುತ್ತೆ, ಲ್ಯಾಂಡ್ ಯೂಸು ಆಪ್ಟಿಮೈಸ್ ಮಾಡ್ದಂಗೆ ಆಗುತ್ತೆ, ವಾಟರ್ ಎನರ್ಜಿನ ಆಪ್ಟಿಮೈಸ್ ಆಗಿ ಯೂಸ್ ಮಾಡ್ಕೊಂಡಂಗೆ ಆಗುತ್ತೆ, ಗ್ರೌಂಡ್ ವಾಟರ್ ಡಿಪ್ಲೀಷನ್ನ ಅವಾಯ್ಡ್ ಮಾಡ್ದಂಗೆ ಆಗುತ್ತೆ, ಮ್ಯಾನ್ ಪವರ್ನು ಕೂಡ ಆಪ್ಟಿಮೈಸ್ ಆಗಿ ಯೂಸ್ ಮಾಡ್ಕೊಳ್ಬೋದು, ಮತ್ತು ಅದರ್ ಇನ್ಪುಟ್ಸ್ ಲೈಕ್ ಈಗ ಸೀಡ್ಸ್ ಇರ್ಬೋದು, ಫರ್ಟಿಲೈಸರ್ಸು, ಪೆಸ್ಟಿಸೈಡ್ಸು, ಈ ಎಲ್ಲನೂ ಲಿಮಿಟೆಡ್ ಆಗಿ ಯೂಸ್ ಮಾಡ್ಬೋದು. ಸೊ ಇದರಿಂದ ಏನಾಗುತ್ತೆ, ಪ್ರೊಡಕ್ಟಿವಿಟಿನೂ ಕೂಡ ಮ್ಯಾಕ್ಸಿಮೈಸ್ ಮಾಡ್ಬೋದು. ಈವನ್ ಕಲ್ಟಿವೇಬಲ್ ಏರಿಯಾನ ಯೂಸ್ ಮಾಡಿಕೊಂಡು ಪ್ರೊಡಕ್ಟಿವಿಟಿನ ಜಾಸ್ತಿ ಮಾಡ್ಬೋದು ಆ್ಯಸ್ ಕಂಪೇರ್ ಟು ಓಲ್ಡರ್ ಟ್ರೆಡಿಷ್ನಲ್ ಮೆಥಡ್ ಆಫ್ ಅಗ್ರಿಕಲ್ಚರ್. ಆ ಟ್ರೆಡಿಷ್ನಲ್ ಮೆಥಡ್ ಆಫ್ ಅಗ್ರಿಕಲ್ಚರ್ಗೆ ಕಂಪೇರ್ ಮಾಡಿದ್ರೆ ಮೆಕನೈಸ್ಡ್ ಅಗ್ರಿಕಲ್ಚರಲ್ಲಿ ನಾವು ಪ್ರೊಡಕ್ಟಿವಿಟಿನ ಜಾಸ್ತಿ ಪಡ್ಕೊಳ್ಬೋದು. ಮತ್ತು ಇದರಿಂದ ಏನಾಗುತ್ತೆ, ರೈತರದ್ದು ಏನಾಗಿರುತ್ತೆ, ಪ್ರಾಫಿಟ್ಟು ಜಾಸ್ತಿ ಆಗುತ್ತೆ. ಸೊ ಮೋರ್ ಪ್ರಾಫಿಟಬಲ್ ಆಗುತ್ತೆ ಅಗ್ರಿಕಲ್ಚರು. ಸೊ ಇದರಿಂದ ಏನಾಗುತ್ತೆ, ರೂರಲ್ ಯೂತ್ನ ಇದು ಅಟ್ರ್ಯಾಕ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಕೂಡ ಈ ಒಂದು ಮೆಕನೈಸ್ಡ್ ಅಗ್ರಿಕಲ್ಚರಿಂದ ನಾವು ಸಾರ್ಟ್ ಔಟ್ ಮಾಡ್ಬೋದು. ಬಿಕಾಸ್ ಅಗ್ರಿಕಲ್ಚರ್ ಮೋರ್ ಪ್ರಾಫಿಟಬಲ್ ಇದ್ದಾಗ ರೂರಲ್ ಅರ್ಬನ್ ಮೈಗ್ರೇಷನ್ ಏನಿದೆ ಇದು ಸ್ವಲ್ಪ ಕಡಿಮೆ ಆಗೋ ಚಾನ್ಸಸ್ಸು ಕೂಡ ಇರುತ್ತೆ. ನೆಕ್ಸ್ಟ್ ಬಂದರೆ UNDP ರಿಪೋರ್ಟ್ ಆನ್ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್. ಸೊ UNDP ಏನು ಮಾಡಿದೆ, ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್ ಬಗ್ಗೆ ಒಂದು ರಿಪೋರ್ಟನ್ನು ಇದು ರಿಲೀಸ್ ಮಾಡಿದೆ. ಸೊ ಏನು ಹೇಳಿದೆ ಅಂದರೆ, ಇದೊಂದು ವೆರಿ ಸಕ್ಸಸ್ಫುಲ್ ಮಾಡರ್ನ್ ಲೋಕಲ್ ಏರಿಯಾ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಹೇಳಿದೆ. ಈ ಒಂದು ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್ ಏನಿದೆ ಇದೊಂದು ವೆರಿ ಸಕ್ಸಸ್ಫುಲ್ ಮಾಡೆಲ್ ಫಾರ್ ಲೋಕಲ್ ಏರಿಯಾ ಡೆವಲಪ್ಮೆಂಟ್, ಅಂದರೆ ಲೋಕಲ್ ಏರಿಯಾ ಡೆವಲಪ್ಮೆಂಟ್ ಮಾಡೋದಕ್ಕೆ ಇದೊಂದು ಸಕ್ಸಸ್ಫುಲ್ ಮಾಡೆಲ್ ಅಂತ ಹೇಳಿ UNDP ರಿಪೋರ್ಟಲ್ಲಿ ಹೇಳಿದೆ. ಸೊ ಇದು ಬೇರೆ ಕಂಟ್ರೀಸಲ್ಲೂ ಒಂದು ಬೆಸ್ಟ್ ಪ್ರಾಕ್ಟೀಸ್ ಆಗಿ ಹೊರಹೊಮ್ಮುತ್ತೆ ಅಂತ ಕೂಡ ಇದು ಹೇಳಿದೆ. ಏನಕ್ಕೋಸ್ಕರ ಅಂದರೆ ರೀಜ್ನಲ್ ಡಿಸ್ಪ್ಯಾರಿಟಿನ ಕಡಿಮೆ ಮಾಡೋದಕ್ಕೋಸ್ಕರ. ಈಗ ಡೆವಲಪ್ಮೆಂಟು ಎಲ್ಲ ಕಡೆನೂ ಸೇಮ್ ಆಗಿರಲ್ಲ, ಕೆಲವೊಂದು ಸ್ಟೇಟ್ಸು ವೆರಿ ಡೆವಲಪ್ಡ್ ಆಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಕೇರಳ ತೊಗೊಂಡ್ರೆ, ಕೇರಳ ಎಜುಕೇಷನಲ್ಲಿ ತುಂಬ ಡೆವಲಪ್ ಆಗಿದೆ. ಸೊ ಈ ಥರ ಮತ್ತು ಗುಜರಾತ್ ತೊಗೊಂಡ್ರೆ ಇಂಡಸ್ಟ್ರಿಯಲೈಸ್ಡು, ಇದು ಕರ್ನಾಟಕ ತೊಗೊಂಡ್ರೆ ಬ್ಯಾಂಗ್ಳೂರು ಐ ಟಿನಲ್ಲಿ ತುಂಬ ಮುಂದೆ ಇದೆ. ಸೊ ಈ ಥರ ರೀಜ್ನಲ್ ವೇರಿಯೇಷನ್ಸ್ ಇರುತ್ತೆ ಡೆವಲಪ್ಮೆಂಟ್ಸಲ್ಲಿ. ಸೊ ಈ ಒಂದು ಮತ್ತು ಕೆಲವೊಂದು ಸ್ಟೇಟ್ಸ್ನ ತೊಗೊಂಡ್ರೆ ಬಿಹಾರ.
ಸೊ ಅದು ತುಂಬ ಅಂಡರ್ ಡೆವಲಪ್ಡ್ ಇದೆ. ಸೊ ಈ ಥರ ರೀಜ್ನಲ್ ವೇರಿಯೇಷನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಈ ಥರ ಸ್ಟೇಟ್ಸಲ್ಲೇ ಇಷ್ಟೊಂದು ವೇರಿಯೇಷನ್ಸ್ ಇದೆ ಅಂದಾಗ ಡಿಸ್ಟ್ರಿಕ್ಸಲ್ಲಿ ಇನ್ನೂ ವೇರಿಯೇಷನ್ಸ್ ಇರುತ್ತಲ್ವ. ಸೊ ಹಾಗಾಗಿ ಡಿಸ್ಟ್ರಿಕ್ಸನ್ನು ಯಾವ ಡಿಸ್ಟ್ರಿಕ್ಕಿಗೆ ನೀಡ್ ಇದೆ, ಯಾವುದು ತುಂಬ ಅಂಡರ್ ಡೆವಲಪ್ಡ್ ಇದೆ, ಆ ಒಂದು ಡಿಸ್ಟ್ರಿಕ್ನ ಸೆಲೆಕ್ಟ್ ಮಾಡಿಕೊಂಡು ಆ ಡಿಸ್ಟ್ರಿಕ್ಟನ್ನು ಡೆವಲಪ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ದಟ್ ಈಸ್ ಕಾಲ್ಡ್ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮು. ಸೊ ಇದರಿಂದ ಏನಾಗುತ್ತೆ, ನೆಗ್ಲೆಕ್ಟೆಡ್ ಡಿಸ್ಟ್ರಿಕ್ಸ್ ಏನಿತ್ತು ಪ್ರೀವಿಯಸ್ಲಿ, ಆ ಒಂದು ನೆಗ್ಲೆಕ್ಟೆಡ್ ಡಿಸ್ಟ್ರಿಕ್ಟನ್ನು ಕೂಡ ಡೆವಲಪ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದರಿಂದ ಏನಾಗ್ತಿದೆ, ರಿಮೋಟ್ ಲೊಕೇಶನ್ನು ಕೂಡ ನಾವು ಡೆವಲಪ್ ಮಾಡ್ದಂಗೆ ಆಗುತ್ತೆ. ಮತ್ತು ಯಾವ ಡಿಸ್ಟ್ರಿಕ್ಕು ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮಿಸಮಿಂದ ಅಫೆಕ್ಟ್ ಆಗಿರ್ತವೆ ಆ ಒಂದು ಡಿಸ್ಟ್ರಿಕ್ಸನ್ನು ಕೂಡ ಸೆಲೆಕ್ಟ್ ಮಾಡಿಕೊಂಡು ಈ ಒಂದು ಪ್ರೋಗ್ರಾಮ್ ಅಂಡರಲ್ಲಿ ನಾವು ಡೆವಲಪ್ ಮಾಡ್ತಿದ್ದೀವಿ. ಸೊ ಈ ಒಂದು ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್ಸ್ ಅಂಡರಲ್ಲಿರುವಂಥ ಡಿಸ್ಟ್ರಿಕ್ಸ್ ಏನಿದೆ ಅದು ಮೋರ್ ಗ್ರೋತ್ನ ಎಕ್ಸ್ಪೀರಿಯನ್ಸ್ ಮಾಡ್ತಿದೆ. ಅಂದರೆ ಗ್ರೋತು ತುಂಬ ಚೆನ್ನಾಗಾಗ್ತಿದೆ ಮತ್ತು ಡೆವಲಪ್ಮೆಂಟು ಕೂಡ ಚೆನ್ನಾಗಾಗ್ತಿದೆ. ಸೊ ಅಂದರೆ ಇವನ್ ಲಾಸ್ಟ್ 3 ಇಯರ್ಸಲ್ಲಿ ಈ ಒಂದು ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್ ಅಂಡರಲ್ಲಿ ಯಾವ್ಯಾವ ಡಿಸ್ಟ್ರಿಕ್ಸ್ನ ಸೆಲೆಕ್ಟ್ ಮಾಡಿದ್ದಾರೆ ಅಲ್ಲಿ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟು ತುಂಬ ಚೆನ್ನಾಗಾಗ್ತಿದೆ ಅಂತ ಹೇಳ್ತಿದ್ದಾರೆ. ಸೊ UNDP ಏನು ಅನಲೈಸ್ ಮಾಡಿದೆ ಅಂದರೆ 5 ಸೆಕ್ಟರ್ಸ್ ಆಫ್ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್ನ ಅನಲೈಸ್ ಮಾಡಿದೆ. ಸೊ ಯಾವ್ಯಾವ್ದು ಇದು 5 ಸೆಕ್ಟರ್ಸ್ ಅಂದರೆ ಹೆಲ್ತ್ ಆ್ಯಂಡ್ ನ್ಯೂಟ್ರಿಷನ್ನು, ಎಜುಕೇಷನ್ನು, ಅಗ್ರಿಕಲ್ಚರ್ ಆ್ಯಂಡ್ ವಾಟರ್ ರಿಸೋರ್ಸು, ಬೇಸಿಕ್ ಇನ್ಫ್ರಾಸ್ಟ್ರಕ್ಚರು ಮತ್ತು ಸ್ಕಿಲ್ ಡೆವಲಪ್ಮೆಂಟ್ ಆ್ಯಂಡ್ ಫೈನಾನ್ಷಿಯಲ್ ಇನ್ಕ್ಲೂಷನ್. ಈ ಒಂದು 5 ಸೆಕ್ಟರಲ್ಲಿ ಆ ಒಂದು ಆಸ್ಪಿರೇಷನಲ್ ಡಿಸ್ಟ್ರಿಕ್ಸಲ್ಲಿ ಇಂಪ್ರೂವ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಸೊ ಇದನ್ನು ಕೂಡ ಇದು ಅನಲೈಸ್ ಮಾಡುತ್ತೆ. UNDP ಹೀಗೆ ಏನು ಇದರಿಂದ ಸಿಗುತ್ತೆ ಅಂದರೆ ಇದು ಒಂದು ಕ್ಯಾಟಲಿಸ್ಟ್ ಥರ ವರ್ಕ್ ಆಗ್ತಿದೆ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮು. ಏನಕ್ಕೋಸ್ಕರ ಅಂದರೆ ಡೆವಲಪ್ಮೆಂಟನ್ನು ಜಾಸ್ತಿ ಮಾಡೋದಕ್ಕೋಸ್ಕರ ಇದೊಂದು ಕ್ಯಾಟಲೈಸ್. ಅಂದರೆ ಡೆವಲಪ್ಮೆಂಟ್ ಆಗ್ತಿರುತ್ತೆ ಫಸ್ಟು, ಇಲ್ಲ ಅಂತಲ್ಲ, ಬಟ್ ಇದು ಸ್ಪೀಡ್ ಅಪ್ ಮಾಡುತ್ತೆ, ಡೆವಲಪ್ಮೆಂಟು ಫಾಸ್ಟಾಗಿ ಆಗೋ ಥರ ಮಾಡುತ್ತೆ ಅಂತ UNDP ಹೇಳ್ತಿದೆ. UNDP ರಿಪೋರ್ಟ್ ಪ್ರಕಾರ ಹೆಲ್ತ್ ಆ್ಯಂಡ್ ನ್ಯೂಟ್ರಿಷನು, ಎಜುಕೇಷನು ಮತ್ತು ಸಸ್ಟೈನ್ ಎಕ್ಸ್ಟೆಂಟ್ ಆಫ್ ಅಗ್ರಿಕಲ್ಚರ್ ಮತ್ತು ವಾಟರ್ ರಿಸೋರ್ಸಸ್ಸು ಇದೆಲ್ಲ ಏನು ಮ್ಯಾಸಿವ್ ಇಂಪ್ರೂವ್ಮೆಂಟ್ಸನ್ನು ಕಂಡಿದೆ ಅಂತ ಇದು ಹೇಳ್ತಿದೆ. ಅದರ್ ಇಂಡಿಕೇಟರ್ಸ್ನು ಇದಕ್ಕೆ ಆ್ಯಡ್ ಅಪ್ ಮಾಡಬೇಕು. ಸೊ ಈ ಒಂದು ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್ ಅಂಡರಲ್ಲಿ ಅಂತ ಕೂಡ ಇದು ಒಂದು ಸಜೆಷನ್ನ ಕೂಡ ಕೊಟ್ಟಿದೆ. ಸೊ ಈಗ ಇವರು ಕಂಪೇರ್ ಮಾಡಿ ನೋಡ್ತಿದ್ದಾರೆ ಆಸ್ಪಿರೇಷನಲ್ ಡಿಸ್ಟ್ರಿಕ್ಕು ಮತ್ತು ನಾನ್ ಆಸ್ಪಿರೇಷನಲ್ ಡಿಸ್ಟ್ರಿಕ್ಸ್, ಅದರದ್ದು ಆಸ್ಪಿರೇಷನಲ್ ಡಿಸ್ಟ್ರಿಕ್ ಆಗದೇ ಇರೋವಂತಹ ಡಿಸ್ಟ್ರಿಕ್ಸನ್ನು ಕಂಪೇರ್ ಮಾಡಿ ನೋಡಿದಾಗ ಆಸ್ಪಿರೇಷನಲ್ ಡಿಸ್ಟ್ರಿಕ್ಸ್ದು ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟು ಆ್ಯಸ್ ಕಂಪೇರ್ಡ್ ಟು ನಾನ್ ಆಸ್ಪಿರೇಷನಲ್ ಡಿಸ್ಟ್ರಿಕ್ಸು ಸೊ ಸ್ಪೀಡಪ್ ಆಗಿದೆ, ಅಂದರೆ ಫಾಸ್ಟಾಗಿ ಆಗ್ತಿದೆ ಅಂತ ಇವರು ಹೇಳ್ತಿದ್ದಾರೆ. ಸೊ UNDP ಇನ್ನೊಂದೇನು ರೆಕಮೆಂಡ್ ಮಾಡಿದೆ ಅಂದರೆ ಮಲೇರಿಯಾ ಮುಕ್ತ್ ಬಸ್ತಾರ್ ಅಭಿಯಾನ್ ಇನ್ ಬಿಜಾಪುರ್ ಆ್ಯಂಡ್ ದಂತೆವಾಡ. ಬಿಜಾಪುರ್ ಮತ್ತು ದಂತೆವಾಡದಲ್ಲಿ ಮಲೇರಿಯಾ ಮುಕ್ತ ಬಸ್ತಾರ್ ಅಭಿಯಾನನ ತೊಗೊಂಡು ಬಂದಿದ್ರು ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್ ಅಂಡರಲ್ಲಿ. ಸೊ ಇದು ಒಂದು ಸಕ್ಸಸ್ಫುಲ್ ಆಗಿ ಇಂಪ್ಲಿಮೆಂಟ್ ಆಗಿದೆ. ಸೊ ಅದೇ 71% ಮತ್ತು 54% ಮಲೇರಿಯಾ ಕೇಸಸ್ನ ಇದು ರೆಡ್ಯೂಸ್ ಮಾಡೋದ್ರಲ್ಲಿ ಸಕ್ಸಸ್ಫುಲ್ ಆಗಿ ಹೊರಹೊಮ್ಮಿದೆ. ಸೊ ಇದು ಒಂದು ಎಕ್ಸಾಂಪಲ್, ಅಂದರೆ ಬೆಸ್ಟ್ ಪ್ರಾಕ್ಟೀಸ್ ಆಫ್ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್ ಅಂತಲೇ ಹೇಳ್ಬೋದು ಅಂತ ಹೇಳ್ತಿದ್ದಾರೆ. ಸೊ ಇದೇ ಥರ ಎಲ್ಲ ಡಿಸ್ಟ್ರಿಕ್ಸಲ್ಲೂ ಬ್ಯಾಕ್ವರ್ಡ್ನೆಸ್ ಇರೋವಂಥ ಡಿಸ್ಟ್ರಿಕ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್ ಅಂಡರಲ್ಲಿ ನಾವು ಇದನ್ನು ಡೆವಲಪ್ ಮಾಡ್ಬೋದು ಅಂತ UNDP ಹೇಳ್ತಾ ಇದೆ. ಸೊ ನಾವೀಗ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್ ಬಗ್ಗೆ ಕೆಲವೊಂದು ಬೇಸಿಕ್ ಫ್ಯಾಕ್ಟ್ಸ್ನ ತಿಳ್ಕೊಳ್ಳೋಣ. ಸೊ ಇದನ್ನು ಯಾರು ತೊಗೊಂಡ್ಬಂದಿರೋದು ಅಂದರೆ ಗೌರ್ಮೆಂಟ್ ಆಫ್ ಇಂಡಿಯಾ ಟ್ರಾನ್ಸ್ಫಾರ್ಮೇಷನ್ ಆಫ್ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಇನಿಷಿಯೇಟಿವ್. ಇದು ಒಂದು ಡಿಸ್ಟ್ರಿಕ್ಟ್ಸ್ನ ಟ್ರಾನ್ಸ್ಫರ್ ಮಾಡೋದಕ್ಕೋಸ್ಕರ ತೊಗೊಂಡು ಬಂದಿರೋಂಥ ಇನಿಷಿಯೇಟಿವ್. ಯಾವಾಗ ಅಂದರೆ ಜಾನ್ 2018 ಇದ್ರದ್ದು ವಿಷನ್ ಏನಂದರೆ ನ್ಯೂ ಇಂಡಿಯಾ ಬೈ 2022 ಒಳಗಡೆ ಒಂದು ಹೊಸ ಇಂಡಿಯಾನ ತೊಗೊಂಡು ಬರಬೇಕು ಅನ್ನೋದು ಇದ್ರದ್ದು ಉದ್ದೇಶ. ಇದ್ರದ್ದು ಫೋಕಸ್ ಏನು ಅಂದರೆ ಇಂಪ್ರೂವ್ ಇಂಡಿಯಾ ರ್ಯಾಂಕಿಂಗ್ನ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸಲ್ಲಿ ಇಂಪ್ರೂವ್ ಮಾಡೋದು ಇದ್ರದ್ದು ಮೇನ್ ಫೋಕಸ್. ಸೊ ಇದು 115 ಡಿಸ್ಟ್ರಿಕ್ಸನ್ನು ಐಡೆಂಟಿಫೈ ಮಾಡಿದೆ 28 ಸ್ಟೇಟ್ಸಿಂದ. ನೀತಿ ಆಯೋಗ ಇದ್ರದ್ದು ಮೇನ್ ಆ್ಯಂಕರ್ ಆಗಿರುತ್ತೆ. ಸೆಂಟ್ರಲ್ ಮಿನಿಸ್ಟ್ರೀಸ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್ಸು ಕೂಡ ಇದ್ರದ್ದು ಪಾರ್ಟ್ ಆಗಿರ್ತಾರೆ. ನೀತಿ ಆಯೋಗ ಈ ಒಂದು 30 ಡಿಸ್ಟ್ರಿಕ್ಸಲ್ಲಿ ಈ ಒಂದು ಇನಿಷಿಯೇಟಿವ್ನ ಸ್ಟೀರ್ ಮಾಡ್ತಿದೆ. ಸೊ ಬೇರೆ ಸೆಂಟ್ರಲ್ ಮಿನಿಸ್ಟ್ರೀಸ್ ಏನಿದ್ದಾರೆ ಅವರು 50 ಡಿಸ್ಟ್ರಿಕ್ಸನ್ನು ನೋಡ್ಕೊಳ್ತಿದ್ದಾರೆ. ಸೊ ಹೋಮ್ ಮಿನಿಸ್ಟ್ರಿ ಒಂದೇ 35 ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮಿಸಮ್ ಅಫೆಕ್ಟೆಡ್ ಡಿಸ್ಟ್ರಿಕ್ಟ್ಸ್ನ ಇದು ಟೇಕ್ ಕೇರ್ ಮಾಡ್ತಿದೆ.
ಸೊ ನೆಕ್ಸ್ಟ್ ಆರ್ಟಿಕಲ್ ಬಂದರೆ ಫೈನಾನ್ಸ್ ಮಿನಿಸ್ಟ್ರಿ ಟೈಟನ್ಸ್ ಬೆಲ್ಟ್. ಸೊ ಫೈನಾನ್ಸ್ ಮಿನಿಸ್ಟ್ರಿ ಏನಂತ ಹೇಳಿದೆ ಅಂದರೆ ಕಂಟ್ರೋಲಬಲ್ ಸ್ಪೆಂಡಿಂಗ್ನ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಅಂದರೆ ಸ್ಪೆಂಡಿಂಗ್ನ ಕಟ್ ಮಾಡಬೇಕು. ಏನಕ್ಕೋಸ್ಕರ ಅಂದರೆ ಫಿಸ್ಕಲ್ ಡೆಫಿಸಿಟನ್ನು ಕಂಟ್ರೋಲ್ ಮಾಡೋದಕ್ಕೋಸ್ಕರ ಇದನ್ನು ತೊಗೊಂಡು ಹೇಳ್ತಿದ್ದಾರೆ. ಸೊ ಅಂದರೆ ಸ್ಪೆಂಡಿಂಗನ್ನು ಆಲ್ಮೋಸ್ಟ್ 20% ಕಟ್ ಮಾಡಬೇಕು. ವೇಸ್ಟ್ಫುಲ್ ಎಕ್ಸ್ಪೆಂಡಿಚರ್ ಏನಿದೆ ಅದನ್ನು ಅವಾಯ್ಡ್ ಮಾಡಬೇಕು ಅಂತ ಹೇಳಿ ಫೈನಾನ್ಸ್ ಮಿನಿಸ್ಟ್ರಿ ಅವರು ಹೇಳ್ತಿದ್ದಾರೆ. ಸೊ ಈಗ COVID-19 ಪ್ಯಾಂಡಮಿಕ್ ಇರೋದ್ರಿಂದ ಆಲ್ಮೋಸ್ಟ್ ಗೌರ್ಮೆಂಟ್ ಎಕ್ಸ್ಪೆಂಡಿಚರು ತುಂಬ ಜಾಸ್ತಿ ಆಗಿದೆ ಹೆಲ್ತಿಗೋಸ್ಕರ. ಸೊ ಹೀಗೆ ಆಗ್ತಿದ್ರೆ ಫಿಸ್ಕಲ್ ಡೆಫಿಸಿಟ್ ಜಾಸ್ತಿ ಆಗುತ್ತೆ. ಸೊ FRBM ಆ್ಯಕ್ಟ್ ಅಂಡರಲ್ಲಿ ಏನು ಫಿಸ್ಕಲ್ ಡೆಫಿಸಿಟ್ನ ರೆಡ್ಯೂಸ್ ಮಾಡಬೇಕು ಪ್ರತಿ ವರ್ಷ ಅಂತ ಏನು ರೂಲ್ಸ್ ಇದೆ ಆ ಒಂದು ರೂಲ್ಸನ್ನು ಬ್ರೇಕ್ ಮಾಡ್ದಂಗೆ ಆಗುತ್ತೆ. ಸೊ ಅದಕ್ಕೋಸ್ಕರ ಇದನ್ನು ಮಾಡಬೇಕಂತ ಹೇಳ್ತಿದ್ದಾರೆ. ಸೊ ಫಿಸ್ಕಲ್ ಡೆಫಿಸಿಟ್ನ ಮೇಂಟೈನ್ ಮಾಡಬೇಕಂದ್ರೆ ನಮಗೆ ಎರಡಿದೆ ಫಿಸ್ಕಲ್ ಡೆಫಿಸಿಟ್ ಟಾರ್ಗೆಟ್ನ ರೀಚ್ ಮಾಡೋದಕ್ಕೆ. ಒಂದು ಥ್ರೂ ಸ್ಪೆಂಡಿಂಗ್ ಕಟ್ಸು, ಇನ್ನೊಂದು ಟ್ಯಾಕ್ಸ್ ಇಂಕ್ರೀಸಸ್. ಸೊ ಇಲ್ಲ ಕಾಂಬಿನೇಷನ್ ಆಫ್ ಬೋತ್. ಟ್ಯಾಕ್ಸ್ ಇಂಕ್ರೀಸ್ ಮಾಡೋದ್ರಿಂದ ಫಿಸ್ಕಲ್ ಡೆಫಿಸಿಟ್ನ ಕಡಿಮೆ ಮಾಡ್ಬೋದು, ಮತ್ತು ಸ್ಪೆಂಡಿಂಗ್ ಕಟ್ಟನ್ನ ಮಾಡೋದ್ರಿಂದನೂ ಕೂಡ ಮಾಡ್ಬೋದು. ಸ್ಪೆಂಡಿಂಗ್ ಕಟ್ ಅಂದರೆ ಸ್ಪೆಂಡಿಂಗನ್ನು ಕಡಿಮೆ ಮಾಡೋದು, ಗೌರ್ಮೆಂಟ್ ಸ್ಪೆಂಡಿಂಗನ್ನು ಕಡಿಮೆ ಮಾಡೋದು. ಟ್ಯಾಕ್ಸ್ ಇಂಕ್ರೀಸಸ್ ಅಂದರೆ ಜನರಿಂದ ಜಾಸ್ತಿ ಟ್ಯಾಕ್ಸ್ ಕಲೆಕ್ಟ್ ಮಾಡೋದು. ಸೊ ಇದರಿಂದ ಎರಡರಿಂದಲೂ ಕೂಡ ಗೌರ್ಮೆಂಟ್ ಹತ್ರ ದುಡ್ಡು ಜಾಸ್ತಿ ಉಳಿಯುತ್ತೆ. ಸೊ ಆವಾಗ ಏನಾಗುತ್ತೆ, ಫಿಸ್ಕಲ್ ಡೆಫಿಸಿಟ್ ಕಡಿಮೆ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇದನ್ನು ನಾವು ಆಸ್ಟೆರಿಟಿ ಅಂತ ಕರಿತೀವಿ. ಏನಂದರೆ ಇದೊಂದು ಪೊಲಿಟಿಕಲ್ ಅಥವಾ ಎಕನಾಮಿಕ್ ಪಾಲಿಸೀಸ್, ಸೆಟ್ ಆಫ್ ಪೊಲಿಟಿಕಲ್ ಅಥವಾ ಎಕನಾಮಿಕ್ ಪಾಲಿಸೀಸ್. ಇದ್ರದ್ದು ಏನಂದರೆ ಗೌರ್ಮೆಂಟ್ ಬಜೆಟ್ ಡೆಫಿಸಿಟ್ನ ಕಡಿಮೆ ಮಾಡೋದು ಥ್ರೂ ಸ್ಪೆಂಡಿಂಗ್ ಕಟ್ಸ್, ಟ್ಯಾಕ್ಸ್ ಇಂಕ್ರೀಸಸ್ ಆರ್ ಕಾಂಬಿನೇಷನ್ ಆಫ್ ಬೋತ್. ಇದನ್ನು ಆಸ್ಟೆರಿಟಿ ಅಂತ ಕರಿತೀವಿ. ನೆಕ್ಸ್ಟ್ ಫಿಸ್ಕಲ್ ಡೆಫಿಸಿಟ್ ಅಂದರೆ ಏನು? ಫಿಸ್ಕಲ್ ಡೆಫಿಸಿಟ್ ಅಂದರೆ ಟೋಟಲ್ ಎಕ್ಸ್ಪೆಂಡಿಚರ್ ಮೈನಸ್ ಟೋಟಲ್ ರಿಸಿಪ್ಟ್ ಎಕ್ಸ್ಕ್ಲೂಡಿಂಗ್ ದ ಬಾರೋಯಿಂಗ್ಸ್. ಇದನ್ನು ನಾವು ಫಿಸ್ಕಲ್ ಡೆಫಿಸಿಟ್ ಅಂತ ಕರಿತೀವಿ. ಬಾರೋಯಿಂಗನ್ನು ನಾವು ರಿಸಿಪ್ಟ್ ಅಥವಾ ಲಾಭ ಅಂತ ನಾವು ಕರೆಯಲ್ಲ. ಸೊ ಜನರಲಿ ದ ಸೇಫ್ ಲೆವೆಲ್ ಆಫ್ ಫಿಸ್ಕಲ್ ಡೆಫಿಸಿಟ್ಟು ಒಂದು ಕಂಟ್ರಿಯಿಂದ ಇನ್ನೊಂದು ಕಂಟ್ರಿಗೆ ಡಿಫರ್ ಆಗುತ್ತೆ. ಅದೇ ನಮ್ಮ ಕಂಟ್ರಿಗೆ ಫಿಸ್ಕಲ್ ಡೆಫಿಸಿಟ್ಟು ಆಲ್ಮೋಸ್ಟ್ 5% ಇಸ್ ಸೇಫ್, 5% ಆಫ್ ದ GDP ಸೇಫ್ ಅಂತ ಇವರು ಕನ್ಸಿಡರ್ ಮಾಡಿದ್ದಾರೆ. ಸೊ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಬಜೆಟ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ 2003 ಇದು ಏನು ಹೇಳ್ತಿದೆ ಅಂದರೆ ಪಾರ್ಲಿಮೆಂಟ್ ಆಫ್ ಇಂಡಿಯಾಗೆ ರೆಡ್ಯೂಸ್ ಇಂಡಿಯಾಸ್ ಫಿಸ್ಕಲ್ ಡೆಫಿಸಿಟ್ ಅಂತ ಹೇಳ್ತಿದೆ. ಸೊ ಇದು ಆಬ್ಜೆಕ್ಟಿವ್ ಆಫ್ ದ FRBM ಆ್ಯಕ್ಟ್ ಆಗಿರೋದ್ರಿಂದ ಸೊ ಪ್ರತಿ ವರ್ಷ ಇಂಡಿಯಾ ಫಿಸ್ಕಲ್ ಡೆಫಿಸಿಟನ್ನು ರೆಡ್ಯೂಸ್ ಮಾಡಬೇಕು. ಸೊ ಅದನ್ನು ಟಾರ್ಗೆಟ್ನ ಪ್ರತಿ ವರ್ಷ ಅದು ರೀಚ್ ಮಾಡಬೇಕು. ಸೊ ಈ ವರ್ಷ ಅದನ್ನು ರೀಚ್ ಮಾಡೋಕ್ಕೋಸ್ಕರ ಸ್ಪೆಂಡಿಂಗ್ ಕಟ್ಟನ್ನು ಮಾಡೋದಕ್ಕೆ ಅವರು ಮುಂದೆ ಬಂದಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಥ್ಯಾಂಕ್ ಯು ಆಲ್. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಆಸ್ಕ್ ಇನ್ ದ ಕಮೆಂಟ್ ಸೆಕ್ಷನ್. ನಿಮಗೆ ಈ ಒಂದು PDF ಬೇಕು ಅಂದರೆ ಟಾಪರ್ IAS ಆ್ಯಪಿಂದ ಡೌನ್ಲೋಡ್ ಮಾಡ್ಕೊಳ್ಬೋದು. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮತ್ತು ಅಲ್ಲಿರೋಂತಹ ಲೈಕ್ ಬಟನನ್ನು ಒತ್ತಿ, ಬೆಲ್ ಐಕನನ್ನು ಒತ್ತಿ. ಸೊ ನಿಮಗೆ ಈ ಒಂದು ವಿಡಿಯೋ ನೋಟಿಫಿಕೇಷನ್ನು ನಿಮಗೆ ನಾವು ವಿಡಿಯೋ ಆ್ಯಡ್ ಮಾಡಿದ ತಕ್ಷಣ ಬರುತ್ತೆ. ಥ್ಯಾಂಕ್ ಯು ಆಲ್.